ಈ ಜಾಲಿ ಮರಗಳು ಈ ಕೆರೆಯ ಏನು ಅಥವಾ ಕೆರೆ ಅಥವಾ ಕೆರೆ ಕುಂಟೆಗಳಿರ್ಬೋದು, ಮತ್ತು ಕಟ್ಟೆಗಳು ಇರ್ಬೋದು, ಗೋಕಟ್ಟೆಗಳಿರ್ಬೋದು, ಇದರ ಒಂದು ಬದು ಏನಿರುತ್ತೋ, ದಿಂಡಿ ಏನಿರುತ್ತೆ, ಆ ದಿಂಡಿನ ಕೆಳಭಾಗದಲ್ಲಿ, ಅಂದರೆ ನೀರು ನಿಲ್ಲುವ ಕೆಳಭಾಗದಲ್ಲಿ ಇವು ಬೆಳೀತವೆ. ಇವನ್ನು ಯಾರೂ ಬೆಳೆಸೋದಿಲ್ಲ, ಅವಟ್ಟಿಗೆ ಬೆಳ್ಕೊಂಡು ಅವು ಸಾಕಷ್ಟು ಉಪಯೋಗವನ್ನು ಮಾಡುತ್ತೆ. ನೋಡಿ, ಈ ಥರದ ದಿಂಡಿನ ಕೆಳಭಾಗದಲ್ಲಿ ಬೆಳೆದರೆ ಯಾವುದೇ ರೀತಿಯ ಮಣ್ಣು ಕೆಳಗಡೆ ಕೊಚ್ಚಿ ಹೋಗೋದಿಲ್ಲ. ಪೂರ್ತಿ ಮಣ್ಣನ್ನು ಅದು ಹಾಗೆ ತಡೆದು ಹಿಡ್ಕೊಳ್ಳೋವಂಥ ಒಂದು ಶಕ್ತಿ ಇರುತ್ತೆ. ಸೊ ಈಗ ಹಳ್ಳಿಗಳಲ್ಲಿ ಏನು ಕೆರೆಗಳಿರುತ್ತೆ, ಕಟ್ಟೆಗಳಿರುತ್ತೆ, ಗೋಕಟ್ಟೆಗಳಿರುತ್ತೆ, ಅಲ್ಲೆಲ್ಲ ಇದು ಯಥೇಚ್ಛವಾಗಿ ಬೆಳ್ಕೊಂಡಿರುತ್ತೆ. ಯಾರೂ ಬೆಳೆಸೋದಿಲ್ಲ, ಅದೇ ಬೆಳೆಯುತ್ತೆ. ಹಾಗೆ ಅದೇ ರೀತಿ ಪ್ರಕೃತಿ ಸಂರಕ್ಷಣೆಯನ್ನು ಮಾಡುತ್ತೆ. ಮಣ್ಣು ಕೊಚ್ಚುವಿಕೆಯನ್ನು ತಡೆದು ಆ ಒಂದು ಏನು ಬದಿ ಕೆರೆ ಏರಿ ಇರುತ್ತೆ, ಆ ಏರಿಯನ್ನು ಸ್ಟೆಬಿಲೈಸ್ ಮಾಡಿ ಯಾವುದೇ ರೀತಿ ಕೊಚ್ಚಣೆ ಆಗದಂಗೆ ತಡೆಯುತ್ತೆ. ಹಾಗಾಗಿ ಈ ಜಾಲಿ ಮರಗಳನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗಿದೆ. ನಮಸ್ಕಾರ.